ಟ್ರಾಯ್ ಹೆಸರಿನಲ್ಲಿ ಒಬ್ಬ ಮಹಿಳೆಗೆ 39 ಲಕ್ಷ ಮೋಸ ಮಾಡಿದ್ದಾರೆ. ಅದು ಹೇಗೆ ಅಂತೀರಾ? ನಿಮ್ಮ ಮನೆಯವ್ರನ್ನೆಲ್ಲ ನಾವು ಬಂಧಿಸ್ತಾ ಇದ್ದೀವಿ, ನಿಮ್ಮ ಸಿಮ್ಮಿಂದ ಇಲ್ಲೀಗಲ್ ಕೆಲಸಗಳು ನಡೆದಿದ್ದಾವೆ, ಈ ಸಿಮ್ಮನ್ನು ನಾವು ಬ್ಲಾಕ್ ಮಾಡ್ತಾ ಇದ್ದೀವಿ, ನಿಮ್ಮ ಮನೆಯವ್ರಿಗೆಲ್ಲ ಪೊಲೀಸ್ ಕಸ್ಟಡಿಯಿಂದ ಇದು ಬರುತ್ತೆ, ಇಲ್ಲಾಂದರೆ ನೀವೇನಾದರೂ ಆ್ಯಕ್ಷನ್ ತಗೋಬೇಕು ಅಂದರೆ ಬಂದು ನೀವು ದೆಹಲಿಯಲ್ಲಿ ಕಂಪ್ಲೇಂಟ್ ಕೊಡಬೇಕಾಗುತ್ತೆ, ಇಲ್ಲ ಅಂದರೆ 30 ಇಷ್ಟು ದುಡ್ಡು ಅಂತ ಕೊಡಬೇಕಾಗುತ್ತೆ, ಅದರಿಂದ ನಾವು ಕೇಸ್ನ ವಾಪಸ್ ತಗೋತೀವಿ, ಅಂದರೆ RBIಗೆ ನಾವು ಟ್ರಾನ್ಸಾಕ್ಷನ್ ಮಾಡ್ತೀವಿ ಅಂತ ಎಲ್ಲ ಹೇಳಿ ಅವ್ರಿಗೆ ನಂಬಿಸಿ ಅವ್ರ ಕಡೆಯಿಂದ 39 ಲಕ್ಷ ತಗೋತಾರೆ. ಇದು ಒಂದು ರಿಯಲ್ ಆಗಿ ನಡೆದಿರೋದು, ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಡೆದಿರುವಂಥ ಒಂದು ಕೇಸು. ಆಲ್ರೆಡಿ ಪೊಲೀಸರು ಇದನ್ನು ತಗೊಂಡು ಒಬ್ಬನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಐಸ್ ಕ್ರೀಮ್ ಮಾರುವಂಥ ಒಬ್ಬ ವ್ಯಕ್ತಿನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಅವ್ರಿಗೆ ಏನೆಲ್ಲ ಹೇಳಿದ್ರು, ಹಾಗೆ ಏನೆಲ್ಲ ಇದರಿಂದ ಅವ್ರಿಗೆ ಇದಾಯಿತು, ಎಷ್ಟು ಲಕ್ಷ ಎಲ್ಲಿ ಹೇಗೆ ಹೋಯಿತು ಅನ್ನೋದ್ರ ಬಗ್ಗೆ ನಾನು ಇವತ್ತು ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ಯಾಕೆಂದರೆ ಸುಮಾರು ಜನ ಕೂಡಿಟ್ಟಿರುವಂಥ ದುಡ್ಡುಗಳನ್ನ ಈ ಥರ ಸ್ಕ್ಯಾಮರ್ಸ್ ಏನಾದರೂ ಯಾಮಾರಿಸಿ ತೊಗೋತಾ ಇರ್ತಾರೆ. ಸೊ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಪಾಪ, ಏನಂದರೆ ಅದು ಮಾಡೋದಕ್ಕೆ ಹೋಗಿ ಇನ್ನೇನೋ ಆಗಿರುತ್ತೆ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಸೊ ಟ್ರಾಯ್ ಹೆಸರಲ್ಲಿ ಆ ಮಹಿಳೆಗೆ ಕಾಲ್ ಮಾಡಿ, ನಿಮ್ಮ ಒಂದು ಸಿಮ್ಮಿಂದ ಇಲ್ಲೀಗಲ್ ಕೆಲಸಗಳು ನಡೆದಿದ್ದಾವೆ, ಅದರಿಂದ ನಿಮ್ಮನ್ನು ನಿಮ್ಮ ಮನೆಯವ್ರನ್ನ ಅರೆಸ್ಟ್ ಮಾಡಬೇಕಾಗುತ್ತೆ, ಇಲ್ಲ ಅಂದರೆ ನೀವು ಇಷ್ಟು ಹಣ ಅಂತ ನಮಗೆ ಕೊಡಿ, ನಾವು ಅದನ್ನ RBI ಮುಖಾಂತರವಾಗಿ ನಾವು ಟ್ರಾನ್ಸಾಕ್ಷನ್ ಮಾಡಿ ಈ ಕೇಸ್ನ ಕ್ಲೋಸ್ ಮಾಡಿಸ್ತೀವಿ ಅಂತ ಹೇಳಿ ಇದು ಮಾಡ್ತಾರೆ. ಹಾಗೆ ಬೇರೆ ಬೇರೆ ಕಡೆ ವಿದೇಶಗಳಲ್ಲೆಲ್ಲ ಈ ಥರ ಆಗಿದೆ. ನೀವು ತುಂಬ ಅಪಾಯದಲ್ಲಿದ್ದೀರಾ, ನಿಮ್ಮ ಮನೆಗೆ ಪೊಲೀಸ್ ಜೀಪ್ ಬರುತ್ತೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಅಷ್ಟು ಜನನ ನಾವು ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಕ್ಕೆ ಆ ಒಂದು ಹೆಣ್ಣು ಮಗು ಏನಿದೆ ಅವರು ಭಯ ಬಿದ್ದು ಇವರು ಹೇಳಿದಷ್ಟು 30 ಲಕ್ಷ ಇವರು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ. ಅದನ್ನು 6.5 ಲಕ್ಷ ಒಬ್ಬರು HDFC ಬ್ಯಾಂಕಿಂದ ಚೆಕ್ ಮುಖಾಂತರವಾಗಿ ಅವರು ದುಡ್ಡು ತೊಗೊಂಡಿರ್ತಾರೆ. ಅದನ್ನು ಪೊಲೀಸರು ಟ್ರೇಸ್ ಮಾಡಿ ಒಬ್ಬರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಇದಕ್ಕೆಲ್ಲ ಹೇಗೆ ಬಲಿಯಾಗ್ತಾರೆ ಹೆಣ್ಮಕ್ಳು ಅಂದರೆ, ಒಂದು ಫ್ಯಾಮಿಲಿ ಮೆಂಬರ್ಸ್ನ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ಟ್ರಾಯ್ ಹೆಸರಲ್ಲಿ ಕಾಲ್ ಮಾಡಿ ಬೆದರಿಸ್ತಾರೆ, ಹುಷಾರು ಅಂತ ನಾನು ಆಲ್ರೆಡಿ ಹೇಳಿದ್ದೆ. ಬಟ್ ಸುಮಾರು ಜನಕ್ಕೆ ಈ ವಿಡಿಯೋಸ್ ಎಲ್ಲ ಇಗ್ನೋರ್ ಮಾಡ್ತಾ ಇರ್ತಾರೆ. ಇದೆಲ್ಲ ನಡೆಯುತ್ತಾ, ಯಾರೋ ದುಡ್ಡಿರೋರ್ಗೆ ನಡೆಯುತ್ತೆ, ನಮ್ಮಂಥವ್ರಿಗೆ ಏನು ನಡೆಯುತ್ತೆ ಅಂತ ಹೇಳಿ ಇದು ಮಾಡ್ತಾರೆ. ಅಕಸ್ಮಾತಾಗಿ ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಕೂಡ ನಿಮಗೆ ಕಾಲ್ ಮಾಡಿ, ನೀವು ಈ ಥರ ಸಿಕ್ಕಾಕೊಂಡಿದ್ದೀರಾ, ನಿಮಗೆ ಏನಾದರೂ ಈ ಥರ ತೊಂದರೆ ಆಗಿದೆ, ನೀವು ಅರ್ಜೆಂಟಾಗಿ ದುಡ್ಡು ಕಟ್ಟಬೇಕು ಅಂದರೆ ನೀವು ಭಯ ಬಿದ್ದು ಸಾಲ ಮಾಡಿ ಆದರೂ ದುಡ್ಡು ಕಟ್ತೀರಾ ಅಲ್ವಾ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮಗೆ ನಿಮ್ಮ ಜೀವಕ್ಕೆ, ಇಲ್ಲ ನಿಮ್ಗೆ ಏನಾದರೂ ಬ್ಲ್ಯಾಕ್ ಮೇಲ್ಸ್ ಆಗಬೇಕಾದ್ರೆ ನಿಜ ಅಂತ ತಿಳ್ಕೊಂಡು ನೀವು ಅದನ್ನು ಸಾಲ ಮಾಡಿ ಆದರೂ ಹಾಕಿ ಅವರು ಹೊಟ್ಟೆ ತುಂಬಿಸ್ತೀರಾ. ಅದಕ್ಕೆ ಹೇಳೋದು, ಹಾಕಿರುವಂಥ ವೀಡಿಯೋಸ್ನ ದಯವಿಟ್ಟು ನೋಡಿ, ತುಂಬ ಒಳ್ಳೆ ವ್ಯೂಸ್, ಒಳ್ಳೆ ಒಂದು ಇದಿರುತ್ತೆ. ಯಾಕಂದರೆ ತುಂಬ ಜನಕ್ಕೆ ಗೊತ್ತೇ ಇರೋದಿಲ್ಲ ಈ ಥರ ಪ್ರಪಂಚದಲ್ಲಿ ನಡೀತಾ ಇದೆ ಅಂತ. ಸೊ ಅವರು ಕೂಡ ತುಂಬ ಭಯ ಬಿದ್ದು, ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಏನಾದರೂ ಒಂದು ಚೂರು ಇದಾದರೆ ಮತ್ತು ಮನೆ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಹೆದರಿ 30 ಲಕ್ಷ ಕಳ್ಕೊಳ್ತಾರೆ. ಸೊ ಆದರೆ ಅವ್ರಿಗೆ ಯಾವುದೇ ರೀತಿ ಆ ಥರ ಆಗಿರೋದಿಲ್ಲ, ಟ್ರಾಯ್ ಇದರಲ್ಲಿ ಏನೂ ಆಗಿರೋದಿಲ್ಲ. ಹಾಗೆಯೇ ಅವರ ಒಂದು ಸಿಮ್ಮು ಕೂಡ ಬ್ಲಾಕ್ ಮಾಡೋ ಇದು ಕೂಡ ಇರೋದಿಲ್ಲ. ಅವರ ಸಾಮಾನ್ಯ ಒಂದು ಮನೆಯಲ್ಲಿ ಹೌಸ್ ವೈಫ್, ಅವರು ಕೂಡಿಟ್ಕೊಂಡಿರೋ ದುಡ್ಡನ್ನ ಅವರು ಈ ಥರ ಮಾಡಿದ್ದಾರೆ. ಸೊ ಇದ್ರ ಪ್ರಕಾರವಾಗಿ ಪೊಲೀಸರು ಎಷ್ಟೇ ರೀತಿ ಹೊಸ ಇದನ್ನು ತಂದರೆ ಕೂಡ ಮೋಸ ಹೋಗೋರಾಗಿರ್ಬೋದು. ಹಾಗೆಯೇ ಏನು ಹೇಳ್ತಾರೆ, ಈ ಥರ ಕರೆಗಳು ಬಂದಾಗ ಭಯ ಬೀಳೋರು ಹೆಚ್ಚಾಗೇ ಇರೋದ್ರಿಂದ ಅವರು ಆರಾಮಾಗಿ ಅವ್ರಿಗೆ ಹೇಗೆ ಬೇಕೋ ಹಾಗೆ ಜನಗಳನ್ನ ಬಳಸ್ಕೊಂಡು ಅವ್ರಿಗೆ ಬೇಕಾಗಿರೋ ದುಡ್ಡನ್ನ ಅವರು ಗಳಿಸ್ಕೊತಾನೆ ಇದ್ದಾರೆ, ಅವರು ಆರಾಮಾಗೇ ಇದ್ದಾರೆ. ಸೊ ಪ್ರತಿಯೊಬ್ಬರು ಈ ವಿಡಿಯೋ ನೋಡ್ತಾ ಇರೋರು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಸುಮಾರು ಜನಕ್ಕೆ ಈ ಥರ ಆಗುತ್ತೆ. ಸ್ವಲ್ಪ ಈಗ ನಾವು ಸುಮಾರು ವಿಡಿಯೋಸ್ ನೋಡ್ತಾ ಇರ್ತೀವಿ, ಸುಮಾರು ನಮಗೆ ಗೊತ್ತಿರುತ್ತೆ, ನಾವು ಇಗ್ನೋರ್ ಮಾಡ್ತೀವಿ. ಸೊ ಇನ್ನೂ ಕೆಲವ್ರು ಏನು ಗೊತ್ತಿರೋದಿಲ್ಲ, ಆಗ ಅವರು ಭಯ ಬಿದ್ದು ಮನೇಲಿ ಇದಾದಾಗ ಅದು ನಿಮ್ಮ ಮನೇಲೇ ಆಗ್ಬೋದು, ನಿಮ್ಮ ಅಕ್ಕ ತಂಗಿರಿಗೆ ಆಗ್ಬೋದು, ನಿನ್ನ ಅಣ್ಣ ತಮ್ಮಂದ್ರಿಗೆ ಆಗ್ಬೋದು, ಇಲ್ಲ ನಿಮ್ಮಮ್ಮ ಈ ಥರ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಆಗ್ಬೋದು. ಸೊ ಪ್ರತಿಯೊಬ್ಬರು ಎಚ್ಚರಿಕೆಯಿಂದ ಒಂದು ಅದು ವಿಡಿಯೋ ಕಾಲಿಂದ ಅವ್ರಿಗೆ ಬಂದಿದ್ದು, ನಾರ್ಮಲ್ ಕಾಲು ಅಲ್ಲ, ವಿಡಿಯೋ ಕಾಲ್ ಮುಖಾಂತರವಾಗಿ ಅವ್ರನ್ನ
ಟ್ರೇಸ್ ಮಾಡಿ ಅವರ ಹಣನ ಈ ಥರ ತೊಗೊಂಡಿದ್ದಾರೆ. ಸೊ ನೀವು ಅಷ್ಟೇ ಯಾವುದೇ ಅಂತಾರಾಷ್ಟ್ರೀಯ ವಿಡಿಯೋ ಕರೆಗಳು ಬಂದರೆ ಅದನ್ನೇ ಪಿಕ್ ಮಾಡೋಕ್ಕೆ ಹೋಗಬೇಡಿ. ಅಕಸ್ಮಾತಾಗಿ ಏನಾದರೂ ಪಿಕ್ ಮಾಡಿದ್ರೆ ಕೂಡ ಅವರು ಹೇಳೋಂಥ ವಿಷಯನ ಕೇಳಿ ಗಾಬರಿ ಬೀಳದೆ ಅದನ್ನು ಪೊಲೀಸ್ ಸ್ಟೇಷನ್ಗೆ ಆ ನಂಬರ್ನ ಕೊಟ್ಟು ಪೊಲೀಸ್ ಸ್ಟೇಷನಲ್ಲಿ ನೀವು ಕೇಸ್ ರಿಜಿಸ್ಟರ್ ಮಾಡ್ಬೋದು. ಇದಕ್ಕೆ ಬೇಗ ಅಂದರೆ ಬೇಗನೆ ಅವರು ಇದನ್ನು ತಗೊಂಡು ಕೇಸ್ ತಗೊಂಡು ಅವರು ಒಂದು ಇದನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಇದರಿಂದ ಆನ್ಲೈನ್ ಸ್ಕ್ಯಾಮ್ಗಳು ಆಗ್ತಾ ಇರೋದನ್ನು, ಟ್ರಾಯ್ ಹೆಸರುಗಳಲ್ಲಿ ಬೇಕಾಗಿ ನಮಗೆ ಕೊಡುವಂಥ ಒಂದು ಟಾರ್ಚರ್ನ ನಮ್ಮಿಂದ ಹಣ ಪಡ್ಕೊಳ್ಳೋ ಅವರು ಇದನ್ನು ನಾವು ತಡೆಗಟ್ಬೋದು. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಹೀಗೆ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಬಗ್ಗೆ ಏನಾದರೂ ಅನಿಸಿಕೆಗಳಿದ್ದರೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬೈ ಬಾಯ್.